ಎಲ್ರಿಗೂ ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಲಾಸ್ಟ್ ವಿಡಿಯೋದಲ್ಲಿ ನಾನು ಆ, ಇಲ್ಲಿ ತನಕ ನಿಲ್ಲಿಸಿದ್ದೆ. ಮೀನ್ಸ್ ಪ್ರೀ ಇಂಡಿಪೆಂಡೆನ್ಸ್ ಫೇಸ್ ತನಕ ನಾನು ಮಾಡಿದ್ದೆ. ಬ್ರಿಟಿಷ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಬ್ರಿಟಿಷ್ರು ಹೇಗೆ ಕೊಳ್ಳೆ ಹೊಡೆದ್ರು, ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸೊ ಅದಾದಮೇಲೆ 1947 ತನಕ ನಾವು ಎಂಟ್ರಿ ಕೊಡ್ತೀವಿ. ಹೇಗೋ ಒಂದು ಒದ್ದಾಡಿ ಗುದ್ದಾಡಿ ಎಲ್ಲರೂ ಸೇರಿ ಶಾಂತಿನೋ ಅಹಿಂಸೆನೋ ಗಲಾಟೆನೋ ಏನೋ ಒಂದು ಮಾಡಿಬಿಟ್ಟು 1947ಗೆ ತುಂಬ ಕಷ್ಟಪಟ್ಟು ಸ್ವಾತಂತ್ರ್ಯನ ತಗೊಳ್ತಾರೆ. ಸೊ ಆ 1947 ಆದಮೇಲೆ ಏನಾಯಿತು ಅಂತ. ಸೊ ಆ 1947ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಿದೆಯಲ್ಲ ಅದ್ರದ್ದು ಆ್ಯಕ್ಟ್ಗಳೆಲ್ಲ ಬಂತು. ಅದೇ ನೆಕ್ಸ್ಟ್ 45 ಇಯರ್ಸ್ ತನಕನೂ ಕೂಡ ನಡೀತಾ ಹೋಯಿತು. ಸುಮಾರು ಕಾಯ್ದೆಗಳು ಕಾನೂನುಗಳೆಲ್ಲ ಫಾಲೋ ಮಾಡಿದ್ವಿ, ಅಮೆಂಡ್ಮೆಂಟ್ ಮಾಡಿದ್ವಿ, ನಡೆಸ್ತಾ ಹೋದ್ವಿ. ಆಮೇಲೆ 1959ಇಂದ 1991 ತನಕ ಸ್ವಲ್ಪ ನಮ್ಮದು ಡೌನೇ ಇತ್ತು, ನೆಗೆಟಿವ್ ಇತ್ತು. ಯಾಕೆ ಅಂತಂದರೆ ಆವಾಗ ನಾವು LPG ಮಾಡೆಲ್ನ ಅಪ್ಲೈ ಮಾಡಿರಲಿಲ್ಲ. ಅಂದರೆ ನಮ್ಮ ದೇಶನ ನಾವು ಲಿಬರಲೈಸ್ ಮಾಡಲಿಲ್ಲ, ಪ್ರೈವೇಟೈಸ್ ಮಾಡಲಿಲ್ಲ, ಗ್ಲೋಬಲೈಸ್ ಮಾಡಿರಲಿಲ್ಲ, ಕಂಪ್ಲೀಟಾಗಿ ಅನೌನ್ಸ್ ಮಾಡಿರಲಿಲ್ಲ ವರ್ಲ್ಡಿಗೆ. ಸ್ವಲ್ಪ 1972-73 ಮತ್ತು 1976-77ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಚೆನ್ನಾಗಿ ಕಂಡಿತ್ತು. ಅದಾದಮೇಲೆ ಅಂತ ಏನು ಚೆನ್ನಾಗಿ ಕಂಡಿಲ್ಲ. ಸೊ ಅಂಥ ಟೈಮಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ದಂಥ ಅಥವಾ ಈಗಿನ ಟೈಮಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥ ಮೇಜರ್ ಏನು ಅಂತಂದರೆ ನಾವು ಮೀಲ್ಸು, ಐರನ್ ಓರು, ಕ್ಯಾಶ್ಯೂ, ಕಾರ್ನೆಲ್, ಕಾಫಿ, ಜೋಟ್ ಮ್ಯಾನುಫ್ಯಾಕ್ಚರ್ಸು, ಆಮೇಲೆ ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಹೊಸ ಪ್ರಾಡಕ್ಟ್ಸ್ಗಳನ್ನು, ಕೆಮಿಕಲ್ ಅಲೈಡ್ ಪ್ರಾಡಕ್ಟ್ಸ್, ಇಂಜಿನಿಯರಿಂಗ್ ಗೂಡ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಸ್ಟಿಲ್ ಮೋರ್ ಮೆನಿ ಪ್ರಾಡಕ್ಟ್ಸ್ ಇನ್ಕ್ಲೂಡ್ ಟೆಕ್ನಾಲಜಿನೂ ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈಗಿನ ಒಂದು ದಿನಗಳಲ್ಲಿ ಸೊ ಇದು ಪೋಸ್ಟ್ ಇಂಡಿಪೆಂಡೆನ್ಸ್. ಆದರೆ ಆಫ್ಟರ್ 1992 ಏನಾಯಿತು ಸೀನು ಅಂತಂದರೆ LPG ಮಾಡೆಲ್ನ ಲಾಂಚ್ ಮಾಡ್ತಾರೆ. 1992ನ ಗೌರ್ಮೆಂಟ್ ಟೈಮಲ್ಲಿ LPG ಮಾಡೆಲ್ ಬರುತ್ತೆ. ಫಾರಿನ್ ಟ್ರೇಡ್ ಆ್ಯಕ್ಟ್ ಅನ್ನುವಂಥದ್ದನ್ನು ಜಾರಿಗೆ ತರ್ತಾರೆ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ್ಯಕ್ಟನ್ನು ಬದಲಾಗಿ ಇದನ್ನು ಸಸ್ಪೆಂಡ್ ಮಾಡಿ ಹೊಸ ಆ್ಯಕ್ಟನ್ನು ಜಾರಿಗೆ ತಂದು 1992ದಲ್ಲಿ LPG ಮಾಡೆಲನ್ನು ತಂದುಬಿಟ್ಟು 5 ಇಯರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿನ ಜಾರಿಗೆ ತರ್ತಾರೆ. ಸೊ ಅವಾಗ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಕಾಣುತ್ತೆ. 2004 ಆ್ಯಂಡ್ 2009 ಇದೆಯಲ್ಲ, ಒಂದು ಒಳ್ಳೆ ಹೈಯೆಸ್ಟ್ ಡೆವಲಪ್ ಆಗಿರುವಂಥ ಝೋನ್ ಅದು. ಡೆಡ್ ಝೋನಿಂದ ಹೈಯೆಸ್ಟ್ ಡೆವಲಪ್ ಆದಂಥ ಝೋನು. ಸೊ ಈ ಝೋನಲ್ಲಿ ಎಷ್ಟರ ಮಟ್ಟಿಗೆ ಡೆವಲಪ್ ಆಯಿತು ಅನ್ನೋವಂಥ ಒಂದು ಸ್ಟ್ಯಾಟಿಕ್ಸ್ ಹೇಳಬೇಕು ಅಂದರೆ WTO ಡಾಟಾ ಪ್ರಕಾರ 2009ಅಲ್ಲಿ 2004ರಲ್ಲಿ 0.8 ಇತ್ತು. ಇದು 2008ರಲ್ಲಿ LPG ಮಾಡೆಲ್ ಅಪ್ಲೈ ಆಗಿ ಒಂದು ಸ್ವಲ್ಪ ಒಂದು 5-10 ವರ್ಷ ಇಂಪ್ರೂವ್ಮೆಂಟ್ಸ್ಗಳಾದಮೇಲೆ 2008ಗೆ ಬಂತು. ನಾವು 2004ರಲ್ಲಿ 30th ರ್ಯಾಂಕಲ್ಲಿದ್ವಿ ವರ್ಲ್ಡ್ ಮರ್ಚೆಂಟೈಸ್ ರ್ಯಾಂಕಿಂಗಲ್ಲಿ. ನಾವು ಅದನ್ನು 21st ರ್ಯಾಂಕಿಂಗ್ ತೊಗೊಂಡು ಬಂದ್ವಿ 2009ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಎಕನಾಮಿಕ್ಸ್ಗಳೆಲ್ಲ ಏನಿದೆ ಇದು ಫೇಸಲ್ಲಿ ಗ್ಲೋಬಲ್ ಶಟ್ ಡೌನ್ಗಳನ್ನೆಲ್ಲ ನೋಡಿತ್ತು. ಆ ಟೈಮಲ್ಲಿ ಸ್ವಲ್ಪ ಅಪ್ ಡೌನ್ಸ್ ಎಲ್ಲ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ನೋಡಿದ್ವಿ. ಯಾಕಂದ್ರೆ 2008-9ನಲ್ಲಿ ಶೇರ್ ಮಾರ್ಕೆಟ್ಸ್ ಎಲ್ಲ ಒಂದು ಸ್ವಲ್ಪ ಕ್ರ್ಯಾಶ್ ಆಗಿತ್ತು. ಸೊ ಅದಾದಮೇಲೆ ನಮ್ಮ ಈ RBI ಏನಿದೆ ಅದು ಹೇಳುವಂಥ ರಿಪೋರ್ಟ್ನ ಪ್ರಕಾರ 2019-20ಅಲ್ಲಿ ಒಂದು ಸ್ವಲ್ಪ ನಮ್ಮ 0.01 GDP ಏನಿದೆಯಲ್ವಾ ಅದೊಂದು ಸ್ವಲ್ಪ ಡೌನ್ ಇತ್ತು. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಕರೋನಾ ಬಂದಿತ್ತಲ್ವ, ಕೋವಿಡ್ ಬಂದಿತ್ತಲ್ಲ ಅದಕ್ಕೆ. ಸೊ ಅದಾದಮೇಲೆ WTO ಪ್ರಕಾರ ಕೋವಿಡ್ ಟೈಮಲ್ಲೂ ಅವರು ಕೂಡ ರಿಪೋರ್ಟ್ ಮಾಡಿದಾಗೆ ಒಂದು ಸ್ವಲ್ಪ ಡೌನ್ ಆಗಿತ್ತು. ಮತ್ತೆ ಈಗ ಒಂದು ಸ್ವಲ್ಪ ಚೇತರಿಸ್ಕೊಳ್ತಾ ಇತ್ತು. ಮತ್ತು ಈ 2024, 25, 26ಅಲ್ಲಿ ವರ್ಲ್ಡಲ್ಲಿ ಆಗ್ತಾ ಇರುವಂಥ ವಾರ್ಸ್ಗಳು, ಈ ರಷ್ಯಾ ಯುಕ್ರೇನ್, ಅಫ್ಘಾನ್ ಮತ್ತು ಈ ಪಾಕಿಸ್ತಾನ, ಆಮೇಲೆ ಈ ಕಡೆ ಇರಾನ್ ಇಸ್ರೇಲು, ಆಮೇಲೆ ಈ ಕಡೆ ಚೈನಾ ಮತ್ತು ಸೌತ್ ಕೊರಿಯಾ, ಈ ಥರ ಸುಮಾರು ಕಂಟ್ರೀಸ್ಗಳು ಎಲ್ಲಿ ಬೇಕಲ್ಲಿ ಕ್ಲಾಶ್ಗಳಿದೆ. ಅಕ್ಕಪಕ್ಕ ಇರುವಂಥ ಕಂಟ್ರೀಸ್ಗಳಿಗೆ ಕ್ಲಾಶ್ಗಳು ನಡೀತಾನೆ ಇದೆ. ಸೊ ಈ ರೀತಿಯಾದಂಥ ಕ್ಲಾಶ್ಗಳಿಂದ ಮತ್ತೆ ಒಂದು ಸ್ವಲ್ಪ ವ್ಯಾಪಾರ ಈಗ ಡೌನ್ ಕಾಣ್ತಾ ಇದೆ. ವ್ಯಾಪಾರ ಶಾಶ್ವತ ಅಲ್ಲ ಇದು, ಈ ರೀತಿ ಸುಮಾರು ಸಲ ಆಗಿದೆ. ಮತ್ತೆ ವ್ಯಾಪಾರ ಅಪ್ ಆಗೇ ಆಗುತ್ತೆ, ಜನ ಜೀವನ ಮಾಡೇ ಮಾಡ್ತಾರೆ, ನಡೆಯುತ್ತೆ ಎಲ್ಲ ಸಾಮಾನ್ಯವಾಗಿ. ಸರಿ, ಎನಿಹೌ ಇದಿಷ್ಟು ಇವತ್ತಿನ ತನಕ ಈಗೇನು ನಡೀತಾ ಇದೆ ಅಂತ. ಸೊ ಈ ರೀತಿಯಾಗಿ ನಮ್ಮ ಇಂಟರ್ನ್ಯಾಷನಲ್ ಟ್ರೇಡ್ ಏನಿದೆ ಡೆವಲಪ್ ಆಗ್ತಾ ಬಂದಿದೆ. ಫ್ರಮ್ ಸಿವಿಲೈಸೇಷನಿಂದ ಹಿಡಿದು, ನಾಗರಿಕತೆಯಿಂದ ಹಿಡಿದು, ಹರಪ್ಪ ನಾಗರಿಕತೆಯಿಂದ ಹಿಡಿದು ಟಿಲ್ ಡೇಟ್ನ ವಾರ್ ತನಕನೂ ಕೂಡ. ಇನ್ನೂ ಡೀಪಾಗಿ ನೀವು ಬರಿತೀರಾ ಅಂದರೆ ಬರಿಬೋದು, ಬಟ್ ಅಷ್ಟೊಂದು ಪೇಜ್ಗಳಿರಲ್ಲ, ಇಷ್ಟು ಬರೆಯೋ ತನಕನೇ ಸಾಕಾಗುತ್ತೆ. ಸೊ ಒಂದು ಕನ್ಕ್ಲೂಷನ್ ಕೊಡಬೇಕು ಅಂತಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಲಾಸ್ಟ್ ವಿಡಿಯೋದು ಈ ವಿಡಿಯೋದು. ಸೊ ಹಿಸ್ಟ್ರಿನ ನಾವು ಚೆಕ್ ಮಾಡಿದ್ವಿ. ಹಿಸ್ಟ್ರಿಯಲ್ಲಿ 4 ಫೇಸ್ ಇತ್ತು. ಫಾರಿನ್ ಟ್ರೇಡ್ ನ ಒಂದು ಏನ್ಸಿಯಂಟ್ ಫೇಸ್, ಪ್ರೀ ಇಂಡಿಪೆಂಡೆನ್ಸ್ ಫೇಸ್, ಪೋಸ್ಟ್ ಇಂಡಿಪೆಂಡೆಂಟ್ ಫೇಸ್, ಪೋಸ್ಟ್ ಟ್ರೇಡ್ ಲಿಬರೈಸೇಷನ್ ಫೇಸ್. ಫಾರಿನ್ ಟ್ರೇಡಲ್ಲಿ, ಅದರಲ್ಲಿ ಫಾರಿನ್ ಟ್ರೇಡ್ನ ಒಂದು ಏನ್ಸಿಯಂಟ್ ಟೈಮಲ್ಲಿ ಹರಪ್ಪ, ಬುದ್ಧ, ಮಿಡ್ಲ್ ಈಸ್ಟ್, ಮೌರ್ಯ, ಇವ್ರು 4 ಜನರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರೀ ಇಂಡಿಪೆಂಡೆನ್ಸಲ್ಲಿ ಈ ಚೈನಾದು, ಬ್ರಿಟಿಷ್ ಅವ್ರದ್ದು 1800 ಟೈಮಲ್ಲಿ ನಾವೆಲ್ಲಿದ್ವಿ, ನಾವು ಒಂದು ಒಳ್ಳೆ ಪೊಸಿಷನ್ಲಿದ್ವಿ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದಾದಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್ ಆದಮೇಲೆ ಒಂದು ಸ್ವಲ್ಪ ಸ್ವತಂತ್ರ ಸಿಕ್ಕಾದ್ಮೇಲೆ ಊಟ ತಿಂಡಿ ಎಲ್ಲ ಲಿಬರಲೈಸೇಷನ್, ಇಂಡಸ್ಟ್ರಿ ಎಲ್ಲ ಇದರಲ್ಲೇ ನಾವು ಬ್ಯುಸಿ ಇದ್ವಿ. ಸೊ ಇದನ್ನು ಇಂಟರ್ನ್ಯಾಷನಲ್ ಲೆವೆಲಿಗೆ ಥಿಂಕ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಸೊ ಅದಾದಮೇಲೆ ಅದೆಲ್ಲ ನ್ಯೂಟ್ರಲೈಸ್ ಆದಮೇಲೆ 1992ಗೆ ಒಂದು ಆ್ಯಕ್ಟ್ ಬರುತ್ತೆ. ಸೊ ಅದು ಬಂದಾದಮೇಲೆ ಪೋಸ್ಟ್ ಟ್ರೇಡ್ ಲಿಬರಲೈಸೇಷನ್ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಡೆವಲಪ್ಮೆಂಟ್ ಸ್ಟ್ಯಾಟಿಕ್ಸ್ಗಳನ್ನು ವರ್ಲ್ಡ್ ಟ್ರೇಡ್ ಎಲ್ಲ ನೋಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಕೋವಿಡ್ ಬಂತು, ಮತ್ತೆ ಡೌನ್ ಆದ್ವಿ. ಮತ್ತೆ ಈಗ ಒಂದು ಸ್ವಲ್ಪ ರೈಸ್ ಆಗ್ತಾ ಇದ್ವಿ, ಮತ್ತೆ ವಾರಗಳು ಶುರು ಆಯಿತು. ಮತ್ತೆ 1-2 ವರ್ಷ ಆದಮೇಲೆ ಮತ್ತೆ ರೈಸ್ ಆಗುತ್ತೆ. ಈ ರೀತಿಯಾಗಿ ಇದು ಮೇಲೆ ಕೆಳಗೆ ನಡೀತಾನೆ ಇರುತ್ತೆ.
ಸರಿ, ಇದು ಇವತ್ತಿನ ವಿಡಿಯೋ ಮಟ್ಟಿಗೆ. ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆಲ್ಲ ಹೇಳಿ, ಸಜೆಸ್ಟ್ ಮಾಡಿ, ಗೈಡ್ ಮಾಡಿ. ಸೊ ಕೆಳಗಡೆ ಒಂದು ನಂಬರ್ಸ್ಗಳು ಕಾಲ್ ಮಾಡಿ, ಜೂನಿಯರ್ಸ್ಗಳಿಗೆ ಹೇಳಿ. ಸರಿ, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.